ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಇಂಡೀಸಸ್ ಏನೆಲ್ಲ ಆಯಿತು ಅಂತ ನೋಡುವ. ಆಫ್ಟರ್ ಟ್ರಂಪ್ ಟ್ಯಾರಿಫ್ ನ್ಯೂಸ್ನಿಂದಾಗಿ ಒಂದು ಟೈಮಲ್ಲಿ ನಮ್ಮ ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು 1%ಗಿಂತಲೂ ಜಾಸ್ತಿಯಾಗಿ ಕೆಳಗೆ ಬಿದ್ದಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ರಿಕವರ್ ಮಾಡಿಕೊಂಡು 86 ಪಾಯಿಂಟ್ ನಿಫ್ಟಿ ಬಿತ್ತು. ನಿಫ್ಟಿ ಬ್ಯಾಂಕ್ ಆಗಿ 188 ಪಾಯಿಂಟ್ ಹಾಗೂ ಸೆನ್ಸೆಕ್ಸ್ 300 ಪಾಯಿಂಟ್ ಕರೆಕ್ಷನ್ ಕಂಡಿತು. ನಿಫ್ಟಿ ಐಟಿ ಕೂಡ ಇವತ್ತು ಕರೆಕ್ಷನ್ ಕಂಡಿತು. ನಿಫ್ಟಿ ಆಟೋ ಕೂಡ ಕರೆಕ್ಷನ್ ಕಂಡಿತು. ಆದರೆ ನಿಫ್ಟಿ FMCG ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವರದು HUL ಎನ್ನುವ ಶೇರ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಯಾಕೆಂದರೆ ಇವರದು ರಿಸಲ್ಟ್ ಒಳ್ಳೆದೇ ಬಂದಿತ್ತು. ಇವರದು ಪ್ರಾಫಿಟ್ 2732 ಕೋಟಿಗೆ ತಲುಪಿದೆ, ಅಂದರೆ 4% ಜಂಪ್ ಆಗಿದೆ. ಸೊ ಇದರಿಂದಾಗಿ ಈ ಶೇರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು 4% ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಅದಾನಿ ಎಂಟರ್ಪ್ರೈಸಸ್, ಇವರ ರಿಸಲ್ಟ್ ಬಂದಿದ್ದು. ರಿಸಲ್ಟ್ ಅಷ್ಟೇನು ಮಾರ್ಕೆಟ್ ಇಷ್ಟವಾಗಿಲ್ಲ. ಇದರಿಂದಾಗಿ ಈ ಶೇರ್ನಲ್ಲಿ 4% ಕರೆಕ್ಷನ್ ಕಂಡಿತ್ತು. ಇನ್ನೊಂದು ಅದಾನಿಯವರ ಶೇರ್ ಅಂಬುಜಾ ಸಿಮೆಂಟ್ಸ್, ಇವರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇದರಲ್ಲೂ ಕೂಡ ಸೇಮ್ ನ್ಯೂಸ್ ಏನಂದ್ರೆ ಇವತ್ತು ರಿಸಲ್ಟ್ ಮಾರ್ಕೆಟ್ ಇಷ್ಟವಾಗಿಲ್ಲ. ಒಳ್ಳೆ ರಿಸಲ್ಟ್ ಅನ್ನು ಇವರು ಪರ್ಫಾರ್ಮ್ ಮಾಡಿಲ್ಲ. ಆದ ಕಾರಣ ಕೊನೆಯ ಕ್ಷಣದಲ್ಲಿ ಈ ಶೇರ್ 619ರಿಂದ 590ಕ್ಕೆ ಬಿತ್ತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಹ್ಯುಂಡೈ ಮೋಟಾರ್ಸ್ ಲಿಮಿಟೆಡ್. ನಿಮಗೆ ಗೊತ್ತಿರಬಹುದು, ನಿನ್ನೆ ಇವರದ್ದು ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ನಲ್ಲಿ ಹೇಳಿಕೊಳ್ಳುವಂಥದ್ದು ಏನು ಇವರದ್ದು ಪ್ರಾಫಿಟ್ ಇರಲಿಲ್ಲ. ಸ್ಟಿಲ್ ಇವರದ್ದು ಶೇರ್ ಇವತ್ತು 2.5% ಮೇಲೆ ಹೋಯಿತು. ಆಲ್ಮೋಸ್ಟ್ 3% ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಜಿಯೋ ಫಿನಾನ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತು ಈ ಇಳಿತದ ಮಾರ್ಕೆಟ್ ನಡುವೆಯೂ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಮುಖೇಶ್ ಅಂಬಾನಿ 54% ಇದರಲ್ಲಿ ಸ್ಟೇಕ್ ಜಾಸ್ತಿ ಮಾಡ್ತಿದ್ದಾರೆ. ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಕೈನೆಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಅಂತೇಳಿ, ಈ ಶೇರ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಯಿತು. ಈ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇವತ್ತು ರಿಸಲ್ಟ್. ಇವರದ್ದು ಪ್ರಾಫಿಟ್ 47% ಜಾಸ್ತಿ ಆಗಿದೆ. ಅಲ್ಲದೆ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಈ ಎಲ್ಲ ಕಾರಣದಿಂದಾಗಿ ಈ ಶೇರ್ ಇವತ್ತು 10% ಮೇಲ್ಮುಖವಾಗಿ ಚಲಿಸಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಅಫಾರ್ ಇಂಡಸ್ಟ್ರಿಯಲ್ ಇವತ್ತು ಪ್ರಾಫಿಟ್ ಬುಕಿಂಗ್ ಆಯಿತು. ಕಳೆದ 3-4 ದಿವಸದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಡಿತ್ತು. ಇದು ಇವತ್ತು 8.5% ಕುಸಿತ ಕಂಡು 855ರಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದೆ ಶೇರ್ ನೋಡಿದ್ರೆ ಇಂಡಸ್ ಟವರ್ನಲ್ಲೂ ಹಾಗೆ ಇವರು ಪ್ರಾಫಿಟ್ ಇದೆಯಲ್ಲ 6% ಕಮ್ಮಿ ಆಯಿತು ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಇದೆ ಈ ಇಯರ್ನಲ್ಲಿ. ಇದರಿಂದಾಗಿ 6% ಕೆಳಗೆ ಬಂತು ಈ ಶೇರ್. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ವಾರ್ ಎನರ್ಜೀಸ್. ಇವತ್ತು ಎನರ್ಜೀಸ್ ಅಂದ್ರೆ ಗ್ರೀನ್ ಎನರ್ಜಿ ಆಗಿರ್ಬೋದು ಅಥವಾ ಈ ಎನರ್ಜೀಸ್ ಆಗಿರ್ಬೋದು, ಈ ಎನರ್ಜಿಗಳ ಸ್ಟಾಕ್ ಅಲ್ಲಿ ಇವತ್ತು ಕರೆಕ್ಷನ್ ಕಂಡಿದ್ದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಟ್ರಂಪ್ ಟ್ಯಾರಿಫ್ನ ನ್ಯೂಸ್ನಿಂದಾಗಿ ಇದು ಇವತ್ತು 5% ಕೆಳಗೆ ಕಂಡಿತ್ತು. ಇದಲ್ಲದೆ ಇನ್ನೊಂದು ಶೇರ್ ಪ್ರೀಮಿಯಂ ಎನರ್ಜಿ ರೀಸೆಂಟ್ ಆಗಿ ರಿಜಿಸ್ಟರ್ಡ್ IPO, ಇದರಲ್ಲೂ ಕೂಡ ಹಾಗೆ ಇವತ್ತು 4% ಕರೆಕ್ಷನ್ ಕಂಡಿತ್ತು. ಇದಕ್ಕೆ ಕೂಡ ಪ್ರಮುಖ ಕಾರಣ ಏನಂದ್ರೆ ಟ್ರಂಪ್ ಟ್ಯಾರಿಫ್. ಇನ್ನು ಆಯಿಲ್ ಕಂಪನಿಗಳು BPCL ಆಗಿರ್ಬೋದು, ಕೋಲ್ ಇಂಡಿಯಾ ಆಗಿರ್ಬೋದು, ಇಂಡಿಯನ್ ಆಯಿಲ್ ಆಗಿರ್ಬೋದು ಅಥವಾ HPCL ಆಗಿರ್ಬೋದು, ಎಲ್ಲ ಶೇರ್ನಲ್ಲೂ ಇವತ್ತು ಕರೆಕ್ಷನ್ ಕಂಡಿತ್ತು. 3% BPCL ಕೆಳಗೆ ಬಂದರೆ ಕೋಲ್ ಇಂಡಿಯಾ 1%, ಇಂಡಿಯನ್ ಆಯಿಲ್ 2.5% ಮತ್ತು HPCL 2% ಕೆಳಗೆ ಬಂತು ಟ್ರಂಪ್ ಟ್ಯಾರಿಫ್ ನ್ಯೂಸ್ನಿಂದಾಗಿ. ಯಾಕೆಂದ್ರೆ ನಾವು ಈಗ ಆಲ್ರೆಡಿ ರಷ್ಯಾದಿಂದ ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ತಿದ್ದೀವಿ. ಇದರಿಂದಾಗಿ ನಮ್ಮ ಮೇಲೆ ಎಕ್ಸ್ಟ್ರಾ ಪೆನಾಲ್ಟಿ ಟ್ಯಾರಿಫ್ ಡ್ಯೂಟಿಯನ್ನು ಹಾಕ್ತೀವಿ ಅಂತ ಟ್ರಂಪ್ ಹೇಳಿದ್ದ ನಿನ್ನೆ. ಇದರಿಂದಾಗಿ ಈ ನಮ್ಮ ಆಯಿಲ್ ಆಗಿರ್ಬೋದು ಎನರ್ಜಿ ಸೆಕ್ಟರ್ನ ಶೇರ್ನಲ್ಲಿ ಇವತ್ತು ಕರೆಕ್ಷನ್ ಕಂಡು ಬಂತು. ಇದಾಗಿತ್ತು ಗೆಳೆಯರ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.